ಬನ್ನಿ ಇವಾಗ ಸೀದಾ ನಮ್ಮ ಡಾರ್ಲಿಂಗ್ ಅವ್ರ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಗಾಡೀಲಿ ಪೆಟ್ರೋಲ್ ಹಾಕ್ಸ್ಬೇಕು. ಅದಕ್ಕೂ ಮುಂಚೆ ನಾನು ಸಿಗ್ತೀನಿ ಅಲ್ಲಿ. ಫೈನ್ ರೈಟ್. ಹನ್ನೊಂದು ಗಂಟೆ ಆಯಿತು, ಇನ್ನೂ ರೆಡಿ ಆಗ್ತೇನೆ ಅವ್ರೆ 9 ಗಂಟೆಯಿಂದ. ಗೊತ್ತು ಇಷ್ಟ 11:30 ಆಯ್ತು. ಮಧ್ಯದಲ್ಲಿ ಇವತ್ತು ನಿಟ್ಬಿಟ್ಟು ಹೇಳಿದ್ರೆ ಮೊಸರು ತಂದು ಕೊಟ್ಟಿದ್ದೀರಾ? ಏನು ಇಟ್ಲವು? ಆಯ್ತು ಮೇಡಮ್. ಕೈ ಚಂದ್ರ ತರ ಅನ್ನಕ್ ಹೋದೆ, ಅದು ದರ್ಶನ್ ತರ ಆಗೋಯ್ತಲ್ಲ. ಅದೊಂದು ಚೆನ್ನಾಗೈತೆ ಅಂತ. ಸಿಹಿ ಕೈ ದರ್ಶನ್ ಇದು ಮಿಕ್ಸು. ಸಿಹಿ ಕೈ ಚಂದ್ರು ಮತ್ತೆ ದರ್ಶನ್. ಕಮೆಂಟ್ಸ್ ಅಲ್ಲಿ ಬಂದು ಡಿ ಬಾಸ್ ಜೈ ಡಿ ಬಾಸ್ ಅಂತ ಹಾಕ್ತಾರೆ ನನಗೆ. ನಾನು ಅದಕ್ಕೆ ಇದನ್ನ ವಿಡಿಯೋದಲ್ಲಿ ಕಟ್ ಮಾಡ್ತೀನಿ. ಇಲ್ಲ ಹಾಕೋ ಸ್ಮೈಲಿ ಫಸ್ಟ್ ಬಂದು ಹಾಕ್ಬೇಕು ಕಮೆಂಟ್ ನ ಜೈ ಡಿ ಬಾಸ್ ಹಾಕಿಲ್ಲ ಅಂದ್ರೆ ಡಿ ಬಾಸ್ ಫ್ಯಾನೇ ಅಲ್ಲ. 12 ಗಂಟೆ ಆಯ್ತಿಲ್ಲ. ರೆಡಿ ಹೋಗೋಣ, ಲೇಟ್ ಮಾಡ್ಬೇಡ ನೀನು. ನಾನಂತೆ ರೇಟ್ ಮಾಡ್ತಿರೋದು. ಫೈನಲ್ಲಿ 8 ದಿನ ಆದ್ಮೇಲೆ ವಾರ ಮೂವಿ ನೋಡಕ್ಕೆ ಕರ್ಕೊಂಡ್ಬರ್ತಾವ್ರೆ. ಏನ್ ಫ್ಯಾನ್ ಏನೋ ಫಸ್ಟ್ ಡೇ ನೋಡಲ್ಲ ಮಾಡಲ್ಲ. ಫಸ್ಟ್ ಡೇ ನೋಡಕ್ ಬಿಡ್ಲಿಲ್ಲ ಜನರೇ. ಹೌದೌದು, ರಿವ್ಯೂಸ್ ಎಲ್ಲ ಹೇಳ್ಬಿಟ್ಟವ್ರೆ. ಆದ್ರೂ ನೋಡಕ್ ಫ್ಯಾನ್ ಇವನ್ ರೀತಿಗೋಸ್ಕರ ಬಂದ್ರೆ ನಾನು ಇವನ್ಗೋಸ್ಕರ ಬಂದಿದ್ದೀನಿ ಅಷ್ಟೇ. ಅಲ್ಲಿ ಒಳಗೆ ಹೋಗ್ಬಿಟ್ಟು ಮೂವಿ ಹೆಂಗೈತೆ ಅಂತ ಆಮೇಲೆ ಹೇಳ್ತೀನಿ. ಬಾಯ್ ಬಾಯ್. ಹೆಂಗಿತ್ತು ಮೂವಿ? ಓಕೆ, ರಿತಿಕ್ ರೋಷನ್ಗೋಸ್ಕರ ಅಷ್ಟೇ ಬಂದಿರೋದು. ಲೇಕಿನ್ 1 ಸೆಕೆಂಡ್ ಇವನ್ ರಿತಿಕ್ಗೋಸ್ಕರ ಬಂದ್ರೆ ನಾನು ಇವನ್ಗೋಸ್ಕರ ಬಂದಿದ್ದೀನಿ ಅಷ್ಟೇ. एकदम इन्होंने वक्त बदल दिया, जज्बात बदल दिए, जिंदगी बदल दी। ओ भाई
मारो मुझे मारो मारो मुझे मारो मारो नहीं ये मजाक हो रहा है एक सेकंड यार मजाक हो रहा है ಮೂವಿ ತುಂಬಾ ಬರೀ ಫೈಟ್ ಐತೆ. ಅವನಿಗೆ ಆಕ್ಷನ್ ಮೂವಿ ಅಲ್ವಾ ಅದಕ್ಕೆ. ಋತಿಕ್ ರೋಷನ್ ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದ್ದ ಹೌದು ಅಷ್ಟೇ. ಸಾಗದಾಗಿದ್ದ. ಅದೇನದು ಈ ಮೂವಿಲಿ ಫಿಸಿಕ್ಸ್ ಸತ್ತು ನೇಣ ಹಾಕೊಂಡು ಹೋಗ್ಬಿಟ್ಟೈತೆ. ಫಿಸಿಕ್ಸ್ ಅನ್ನೋದು ಇಲ್ಲ, ಲಾಜಿಕ್ ಅನ್ನೋದು ಇಲ್ವೇ ಇಲ್ಲ. ಲಾಜಿಕ್ ಕೇಳ್ಬಾರ್ದು ಇಂಥ ಮೂವೀಸ್ ಎಲ್ಲ. ಸುಮ್ಮನೆ ನೋಡ್ಬಿಟ್ಟು ಹೋಗ್ಬೇಕು ಟೈಮ್ ಪಾಸ್. ಫ್ಲೈಟ್ ಮೇಲೆ ನಿಂತಿದ್ರು NTRದು ಕೂದಲು ಅಳ್ಳಾಡ್ತಿರ್ಲಿಲ್ಲ. ಹೇಳ್ಬಿಡಿ ಎಲ್ಲ ಸ್ಟೋರಿ ಹೇಳ್ಬಿಡಲ್ಲಿ ಕುತ್ಕೊಂಡು. ಅದು ಟ್ರೈಲರ್ಲು ಐತೆ. ಸಖತ್ತಾಗಿತ್ತು ಮೂವಿ. ಎಷ್ಟು ಕೊಡ್ತೀಯ ರೇಟಿಂಗು 10ಗೆ? ರೇಟಿಂಗು ಋತಿಕ್ ರೋಷನ್ಗೆ ಔಟ್ ಆಫ್ ಔಟ್. ಯಾರು ಋತಿಕ್ ರೋಷನ್ ಕೇಳಿದ್ದು? ಮೂವಿ ಕೇಳಿದ್ದು. ಇದು IMDb ರೇಟಿಂಗ್ ನಾನೀಗ ಕೊಡ್ತಾ ಇರೋದು 5. ಕೈ ಕೊಡ್ತಾ ಇದೆಯಾ? ಕಿಯಾರಾ ಅದ್ವಾನಿ ಇಷ್ಟ ಆಯ್ತಲ್ವಾ ನಿಂಗೆ? ಇಲ್ಲ ನಿಜ ಹೇಳು. ನಂಗೆ ಅದಕ್ಕೆ ವೇಟ್ ಮಾಡ್ತಿದ್ದೆ ತಾನೇ. ನಂಗೆ ಯಾರು ಸ್ವಿಮ್ ಸೂಟ್ ವಿಷಯಕ್ಕೆ ಇಲ್ಲ, ನಂಗೆ ಯಾರು ಇಷ್ಟ ಆಗಲ್ಲ. ಋತಿಕ್ ರೋಷನ್ ಇದ್ಮೇಲೆ ಯಾರು ಇಷ್ಟ ಆಗಲ್ಲ. ಅದಕ್ಕೆ ನೀನು ಆ ಥರ ಅಲ್ಲ. ಯಾವ ಥರನೂ ಇಲ್ಲ, ನಾನು ಫ್ಯಾನ್ ಬಾಯ್ ಅಷ್ಟೇ. ಆ ಥರ ನಾನು ಅಸಹ್ಯ. ಜನ ಸರಿ ಇಲ್ಲ, ನನ್ನ ಬೇರೆ ಬೇರೆ ಥರ ಅಂತಂತವ್ರೆ. ಒಟ್ಟಿನಲ್ಲಿ ನೋಡ್ಬೇಕಿತ್ತು, ನೋಡಾಯ್ತು ಅಷ್ಟೇ. ಅಷ್ಟೇ. ಇವಾಗ ಮೇಡಮ್ಗೆ ಫೋಟೋ ತಗೊಳ್ಬೇಕಂತೆ. ಈ ಖಾಲಿ ಮಾಲಲ್ಲಿ ಒಂದಷ್ಟು ಫೋಟೋ ತಗೊಂಡು ತಗೊಟ್ಬಿಟ್ಟು ಮನೆಗೆ ಹೋಗ್ತೀವಿ. ಅದೇ ತಿಂದ್ಬಿಟ್ಟು ಮನೆಗೆ ಹೋಗಿ ವಾಪಸ್ ಜಿಮ್ಗೆ ಬೇರೆ ಹೋಗ್ಬೇಕು. ಏನು ಮಾಡ್ತಾ ಇದ್ದಲ್ಲ ನೋಡಿ ಅವನೀಗ. ಏನಿಲ್ಲ, ಇದೊಂದು ಹಾಲಲ್ಲಿ ಇರೋ ಕಳ್ತರ ಹೊಡಿರೋದು ಐತಿ, ಒಳಗೆ ಇಟ್ಕೊತಾ ಇದ್ದಾರೆ. ಮೈಕ್ ಇದು ಅದೇ ವಾಯ್ಸು ಕರೆಕ್ಟ್ ಆಗಿ ಕೇಳಿಸ್ಲಿ ಅಂತ ಹಾಕಿದ್ರು ಮೈಕು. ಅದೆಷ್ಟು ಚೆನ್ನಾಗಿ ಕೇಳಿಸ್ತೇನೋ ಗೊತ್ತಿಲ್ಲ. ನಾವಿಬ್ರಲ್ಲಿ ಯಾರು ಚೆನ್ನಾಗಿ ಕಾಣ್ತಾ ಇದೀವಿ ಹೇಳಿ? ನಾನಲ್ಲ ಅಂತ ಏನಾದ್ರು ಯಾರು ಕಮೆಂಟ್ ಮಾಡಿದ್ರೆ ಹಾಲ್ ಹಾಕ್ತಿವಿ, ವೋಟ್ ಮಾಡಿ ಯಾರು ಚೆನ್ನಾಗಿ ಕಾಣ್ತಾ ಇರೋದು. ನಾನೇ ಕ್ಯೂಟಾಗಿ ಯಾರು ಇರೋದು ಅಂತ. ಮುಸ್ತಫಾ ಹಾಫ್ ತೆಗಿ. ಕ್ಲೋಸ್ ಅಪ್ ಅಲ್ಲಿ ನಮ್ಗೆ ಹೇಳ್ಕೊಡ್ಬೇಕದು. ಹಿಂಗೆ ಫೋಟೋಗ್ರಫಿ ಸ್ಕಿಲ್. ಓಕೆ, ನೀನ್ ನಿಂತ್ಕೊ, ನಿಂದು ತಕೊಡ್ತೀನಿ. ಆ? ಋತಿಕ್ ರೋಷನ್ ತರ ರೆಡಿ ಆಗಲಿಲ್ಲ. ನನ್ ಫೋಟೋ ತೆಗಿತಾರಂತೆ, ನಾನು ಪೋಸ್ ಕೊಡೋದೇ ಗೊತ್ತಿಲ್ಲ. ಬನ್ನಿ ಇವಾಗ ವಿಡಿಯೋ ಮಾಡಕ್ಕೆ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಖಾಲಿ ಮಾಲಲ್ಲಿ ಏನೆಲ್ಲ ಮಾಡ್ಬೇಕು, ಅವರು ಸ್ಟೈಲ್ ಆಗಿ ಬರ್ತಾರಂತೆ, ನಾನು ಕೆಳಗಡೆಯಿಂದ ವಿಡಿಯೋ ಮಾಡ್ಬೇಕಂತೆ. ಸರಿ ಮಾಡೋಣ. ನೀನು ಫುಲ್ ಕೆಳಗೆ ಹೋಗೋ ತನಕ ನಾನು ವೇಟ್ ಮಾಡ್ತೀನಿ. ಎಸ್ಕಲೇಟರ್ ಅಲ್ಲಿ ಸ್ಟೈಲ್ ಆಗಿ ವಿಡಿಯೋ ಮಾಡಕ್ ಹೋಗಿ ಬಿದೋಗ್ತಿದ್ದೆ ನಾನು. ಹೀಗೆ ಅಂತ ನಗ್ತಾವ್ರೆ ಹಿಂದೆ ಎಂದ್ಕೊಂಡು. ಏನ್ ಜನನೋ ಏನೋ. ಮುಂದೆ ನೋಡ್ಕೊಂಡು ಹೋಗ್ಬೇಕು, ಅದಕ್ಕೆ ಹಿಂಗೆ ಸರಿ ಇಲ್ಲ ಜನರೇ. ಮುಂದೆ ತಳ್ಬಿಟ್ಟು ಯಾರು ಕ್ಯಾಮ್ರಾಮನ್ ಬಿದ್ದೋಗ್ಲಿ, ಆರಾಮಾಗಿ ನಾನು ನಂದು ಫೋಟೇಜ್ ಬಂದ್ರೆ ಸಾಕು ಅಂತ ಬತ್ತಾವ್ರೆ.
ಹೊಟ್ಟೆ ತುಂಬಿತು. ಹೊಟ್ಟೆ ತುಂಬ ನೀ ಮತ್ತೆ ಸರಿ ಸ್ವಲ್ಪ ತಿಂದಿರು. ಇದು ಹಾಂ ಆತ್ರಿ. ಜಿಮ್ಗೆ ಹೋಗ್ಬೇಕು. ಇನ್ನೇ ರೆಡಿ ಆಗಲಿ ಸುಮ್ಮನೆ ನಿಂತಿದ್ದೀರಾ. ಇಷ್ಟು ಚೆನ್ನಾಗಿರೋ ರೂಮಲ್ಲಿ ತೋರಿಸ್ತಾ ಇದೆಯಲ್ಲ ಅದಕ್ಕೆ. ಜಿಮ್ಗೆ ಹೋಗ್ಬೇಕು. ಓಕೆ ಬಿಡ್ಲಿ ಹೋಗ್ಬಿಟ್ಟ. ನಿಮ್ಗೆ ಹಿಂಗಂದ್ರೆ ಜಾಸ್ತಿ ವರ್ಕೌಟ್ ಮಾಡಿಸ್ತೀನಿ. ಬರೋದೇ ಇಲ್ಲ ಆಮೇಲೆ. ನಡೆಯಕ್ಕಾಗ್ಬಾರ್ದು ಹಂಗೆ. ಅಷ್ಟೇ ಆಮೇಲೆ ನೀವು ಹೋಗ್ಬೇಡಿ. ಏನು ಹಿಂಸೆ. ಚೆನ್ನಾಗಿ ಕಾಣಿಸ್ತಲ್ಲ ಇದು? ಇದು 4ನೇ ಡ್ರೆಸ್. ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಚೇಂಜ್ ಮಾಡ್ತಾ ಇರೋದು. ಜಿಮ್ಗೆ ಹೋದಂಗೆ. ಕುಡಿ. ಏನೋ ಕುಡಿಬೇಕಂತೆ. ಕ್ರಿಯೇಟಿನ್ ಎಲ್ಲ ಕಲ್ಲಾಗ್ತಾ ಇದೆ. ಇಷ್ಟು ಪರಿಮಳ ಅಂತೆ. ನಾಯಿ ಸತ್ತು ವಾಸನೆ ಅಲ್ಲ, ಸತ್ನಾಗ ವಾಸನೆ. ಹಿಂಗೆ ಚಕ್ಕೆಷ್ಟು ಪರಿಮಳ ಅಂತ ಗೊತ್ತಾಗಲ್ಲ. ಅದೇ ವಾಸನೆ ಇಷ್ಟ. ಪರಿಮಳ ಅಂತ ಬಾತ್ರೂಮ್ ಕ್ಲೀನ್ ಮಾಡೋಣ ಆಚೆ ಗೊತ್ತಾಯ್ತು. ಅದು ಫುಲ್ ಕೈ ರೆಡಿ ಆಗ್ಬಿಟ್ಟು ಟಚಿಂಗ್ ಅದು touching. ಬ್ರೇಕ್ಫಾಸ್ಟ್ ಫಸ್ಟ್ ಮಾಡ್ತೀರಾ? ಹೌದು. ಈ ಸಲ 35 kg. ಹಾ 35 kg. ಆಮೇಲೆ ಅಷ್ಟೇ. ನೀನೇ ಎತ್ಕೊಂಡು ಹೋಗ್ಬೇಕು ಮನೆಗೆ. ಸರಿ ಹಾ ಸರಿ ಆಯ್ತು. ಇಲ್ಲೇ ನೀನ್ ಬಿಟ್ಬಿಟ್ಟು ರೆಡಿ ಎಲ್ಲ ಸರಿ ಅಂತ ಅಷ್ಟೇ. ವರ್ಕೌಟ್ ಮಾಡಕ್ ಕರ್ಕೊಂಡ್ಬಂದ್ರೆ ಏನು ಮಾಡ್ತಾವ BGMS ನೋಡ್ತಾ ಕೂತವ್ರೆ.
ಟ್ರೈನರ್ ಸ್ಪೀಡ್ ಟ್ರೈನರ್ ಹಿಂಗೆ ಅಂತೂ ಇಂತೂ ಲೆಗ್ ಡೇದು ಎಲ್ಲ ವರ್ಕೌಟ್ ಮುಗ್ಸಾಯ್ತು. ಮನೇಲಿ ಪೌಷ್ಟಿಕ ಆಹಾರ ನಮಗೋಸ್ಕರ ಕಾಯ್ತಾ ಇದೆ. ಇವಾಗ ಸೀದಾ ಹೋಗಿ ಚೆನ್ನಾಗಿ ತಿನ್ಬಿಟ್ಟು ಕಾಚಿ ಮಾಡ್ತಾ ಇರೋದೆ. ಕಾಲು ಹಾಡಾಡ್ತೈತಾ? ಮಸಾಜ್ ಮಾಡ್ಕೊಡು. ಹಾ ನಾನೇನ್ ಮಸಾಜ್ ಇಟ್ಕೊಂಡಿದ್ಯಾ ಪೂಜೆ ಮಾಡಕ್ಕ? ಮಾಡ್ಕೊಂಡು ಕತ್ಲಲ್ಲಿ ಏನ್ ನೋಡ್ತಾ ಇದ್ಯಾ? ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತೂ ಹೋಗ್ಬಾರ್ದು ರೀ. ಟಾಟಾ ಬಾಯ್ ಬಾಯ್ ಕಣ್ರಿ. ಬಾಯ್ ಎಲ್ಲ ಮಾಡ್ಕೊಳ್ಳಿ.